20-25 ಕೊಡ್ತೀವಿ ಅಂತ ಅಂತವ್ರೆ. ಅದಕ್ಕೆ ಹೋಯ್ತಾ ಇದೀವಿ. ಮುಚ್ಕೊಂಡು ಕಂಪ್ಲೀಟ್ ಮಾಡ್ಬಿಟ್ಟು ಓದ್ಕೊಳ್ಳಿ. ಟಿವಿ ಕೇಳಲ್ವಾ? ಮಕ್ಕಳೇನು ಹೋಗ್ಬಿಟ್ಟು ಹೇಳ್ಬೇಕಾ? ಫ್ರೆಂಡ್ಸ್ ಇಲ್ದ ಹೆಂಗ್ ಮಾತಾಡ್ಬಿಡ್ತಾನ ನನ್ನ ಮಗ. ಅವನು ಹೆಂಗ್ರಿ ನೀವು ಒಪ್ಕೊಂಡ್ ತಗೋತೀರಾ? ಸೈನ್ ಹಾಕಿಸ್ಕೊಂಡಿದ್ದೀರಾ ಅಂತೀನಿ. ನಡಿ, ನಾಳೆ ರಜಾ ಹಾಕೋದ್ರ ಪರವಾಗಿಲ್ಲ. ನಾನು ಅವಳಿಗೆ ಇಂಟ್ರೆಸ್ಟ್ ಇಲ್ವಂತ ಅವ್ಳಿಗೆ ಓದಕ್ಕೆ. ಇಲ್ಲ ಹಾಳು ಬಿದ್ದು ಹೋಗು. ಇರೋದು ಹೇಳ್ತಾ ಇದೀನಲ್ಲ ನಾನು. ಏನ್ ಇರೋದು? ಏನ್ ಹೇಳ್ತಿದ್ಯಾ ನೀನು? ಅಂತ ಆಡ್ತಿದ್ದೀನ. ಕೆಲಸ ಮಾಡ್ತಿಲ್ವಾ? ಒಂದ್ ಕಡೆ ಕುತ್ಕೊಳ್ದೇನ್ರಿ ತಗೋಬರ್ರಿ. ಇದು ರೇಷ್ಮೆ ಸೀರೆ ತಗೋಬಾ. ಉಟ್ಕೊಂಡಿಲ್ಲ ಕುತ್ಕೊಳ್ತೀನಿ. ಮಕ್ಕಳು ಬೆಂಕಿ ಹಾಕತ್ತಾಗ ಬಂದ್ಕೋಣ. ಬಾರಿ ಗಾನಂದಾರಿ ಕೆಲಸ ಮಾಡಿದೀನಿ. ಜಾನು ನಿಮ್ ಚಿಕ್ಕಪ್ಪನು ಅಲ್ಲೇ ತಾನೇ ಮಾಡ್ತಾ ಇರೋದು. ಅದೇ ಕಂಪ್ನಿ ಕೇಳು. ಓದೆಲ್ಲ ಮುಗಿಸ್ಬಿಟ್ಟು ಮಾಡಿ. ಏನ್ ಓದವ್ರೆ? ಅದೇ ಹೇಳ್ತೀನಿ ಸರಿಯಾಗಿ. ಹೋಗಿ ಎತ್ಕೊಂಡ್ ತಿನ್ನು. ತಗೊಬಂದಿದ್ದೀನಿ. ತನುಗೆ ಕಾಲ್ ಮಾಡೆ. ಈಗ ಮಾಡ್ಕೊಡ್ತೀನಿ ನೋಡು, ಮಾತಾಡು ಅವಳ ಜೊತೆಗೆ. ಅವಳು ಏನಕ್ಕೆ ಉಗಿಸ್ಕೋಬೇಕು ಆಸೆ ಇದ್ರೆ ಮಾಡು. ಅಲ್ಲಿ ಹಿಂಗೆ ಆಡೋದಕ್ಕೆ ನಾನು ಏನೋ ಹೇಳಲ್ಲ. ಅವಳೇ ಅಂದಿದ್ದು ನಿಮ್ಮ ಅಮ್ಮ ಬಂದ್ಮೇಲೆ ಕಾಲ್ ಮಾಡ್ಸೋ ನಮ್ಮ ಅಮ್ಮನ ಹತ್ರ ಮಾತಾಡ್ಸ್ತೀನಿ ಅಂತ ಅಂದ್ಲು. ನಾನು ಹೇಳ್ತೀನಿ ನಾವು ಕಳ್ಸಲ್ಲ ಅಂತ ತಿನ್ಕಣಂತೆ ಮಾಕು ಮಾಡೆ. ನನ್ನ ಫೋನಲ್ಲಿ ಕರೆನ್ಸಿನೂ ಇಲ್ಲ ಬೇರೆ. ಅದ್ರಲ್ಲೇ ಮಾಡು. ಆಯ್ತು ಕೊಡು ನಿನ್ ಫೋನ್. ಕೊಡು ಚೆನ್ನಾಗಿ. ನೆತ್ತಿ ಅಂತಾರಲ್ಲ ಡಿ ಪಿ ರೈಸ್ ಮಾಡ್ತಾಳೆ ನನಗೆ. ವಾ ನನ್ನ ಕೈಲಿ ಆಯ್ತಾ ಇಲ್ಲ ಕಣವ. ನಿನ್ನ ಓದಿಸ್ಕೊಂಡು ಅವನು ಓದಿಸ್ಕೊಂಡು ಕೆಲಸ ನೋಡ್ಕೊಳ್ಳಿ ಅಂತ ಏನಾರು ಅಂದಿದ್ದೀನ ಯಾವತ್ತಾದ್ರೂ? ಅಂದ್ಬಿಟ್ರೆ ನನ್ನ ಬಾಯಿಗೆ ಹುಳ ಬಿದ್ಬಿಡ್ಲಿ. ಬಿಡು ಎತ್ತದ ಆಮೇಲೆ ಕಸ ಗುಡಿಸ್ದಾಗ. ಹಲೋ ತನು, ನಾನು ಲೇ ಅದೇ ಕಂಪ್ನಿಯಿಂದ ಕಾಲ್ ಮಾಡಿದ್ರಲ್ಲ, ಬಾಗ್ಲಾಕೆ ಜನ ಅದು ಹೇಳ್ತಾ ಇದೀನಿ. ಇವ್ರು ಒಪ್ಕೋತಾ ಇಲ್ಲ ಕಣೆ. ಇವರು ಈಗ ಏನ್ ಮಾಡೋದು? ಹೋಗದ ನಾವೇ ಹೋಗೋದಂದ್ರೆ ಅವ್ರ ಒಪಿನಿಯನ್ ಬೇಕಲ್ವಾ? ಕೊಟ್ಟೆ ಇರು ನಮ್ಮ ಅಮ್ಮಂಗೆ. ಏನತ್ತನ್ನೋದು అంటే ಅದೇನಿಲ್ಲ, ಮಾಮೂಲಿ ಕಂಪ್ನಿಲಿ ಐಟಿ ಕಂಪ್ನಿ ತರ ವರ್ಕ್ ಮಾಡೋದು. ಒಂಟಿ ಕಾಲ ನಿಂತ್ಕೋಬೇಡ ಜಾಹ್ನವಿ, ಒಂಟಿ ಕಾಲ ನಿಂತ್ಬೇಡ. ಮಾಡ್ಕೊಂಡು ಹೋಗಿ ಯಾರು ಬೇಡ ಅಂತಾರೆ. ಸ್ಲಾಟ್ಸ್ ಇರಲ್ವಲ್ಲ, ಎಂಟೆ ಹೋದ್ರೆ ಬೇರೆ ಕಂಪ್ನಿಗೆ ಹೋಗಿ ಸೇರ್ಕೊಳ್ಳಿ. 8,000ನೇ ಕೊಟ್ಟು ಎಕ್ಸ್ಪೀರಿಯನ್ಸ್ ಬರ್ತದೆ. ಏನೀಗ ದುಡ್ಡಿಗೆ ಕಾಯ್ಕೊಂಡು ಕೂತಿದಾರ? ಫಸ್ಟ್ ಓದೋದನ್ನ ಕಂಪ್ಲೀಟ್ ಮಾಡ್ಕೊಳ್ಳಿ. ನಾವಂತೂ ಕಳ್ಸಲ್ಲ ಕಣ ನಾವು. ಹಲೋ, ಏನ್ ಮಾಡೋದು? ಬಾರೆ ಹೋಗದ ನಾವು. ಹೆಂಗೋ ನಾವೇ ಹೋಗೋದಂದ್ರೆ ಹೆಂಗೆ ಹೋಗೋದು? ನೀನೇ ಒಪ್ಸು, ಅಲ್ಲಿ ನಾನು ಒಪ್ಸ್ತೀನಿ. ಹೆಂಗ ಒಪ್ಸೋದು? ಇವ್ರಿಗೆ ಹೇಳಿದ್ರೆ ಅರ್ಥ ಒಪ್ಪಿಸ್ಬಿಟ್ರೆ ಅವಳು ಅಲ್ಲಿ ನಂಗೆ ತೊರೆದು ಹೋಯ್ತಾ ಇರೋದೇ. ನಮ್ಮ ಮನೆಗೆ ಇನ್ನೊಂದ್ಸರಿ ಕಾಲಿಡಂಗಿಲ್ಲ. ಮಾಡ್ತೀನಿ ಇರು. ಈಗ ನೀನ್ ಫೈನಲ್ ಡಿಸಿಷನ್? ನಾನು ಅಪ್ಪಂಗೂ ಫೋನ್ ಮಾಡಿ ಹೇಳ್ದೆ. ನಾನು ಅದಕ್ಕೆ ಬತ್ತೀನಿರು, ಸಂಜೆ ಮಾತಾಡ್ತೀನಿ ಅಂತಂದು ಹಿಂಗೆ ಎಲ್ಲ ಅದೆಲ್ಲ ಮಾತುಕತೆ ಎಲ್ಲ ಆಗೈತೆ ಅಲ್ಲಿ ಅಂತ ಅಂದೆ ನಾನು. ನಾನು ಅದಕ್ಕೆ ತಾನೇ ಹೇಳ್ತಾ ಇರೋದು ಈಗ ನಿನಗೆ. ಈಗ ಹಂಗಾರೆ ನಾನು 6 ತಿಂಗಳು ಮುಗಿಸ್ಕೊ ಹೋಯ್ತೀನಪ್ಪ. ಆ ಕಂಪ್ನಿಲಿ ವೇಕೆನ್ಸಿ ಇಲ್ಲ ಅಂದ್ರೆ ಏನ್ ಮಾಡೋದು? ಏನ್ ಬೇರೆ ನನ್ಗೆ ಅಂತ ಕಾಯ್ಕ ಕೂತಿರ್ತಾರ? ಡಿಗ್ರಿ ಮಾಡ್ಕೊಂಡು ಫ್ಯಾಕ್ಟ್ರಿಗೆ ಹೋಯ್ತೀನಿ ಇರು ನಾನು. ಈಗೇನೋ ನಿಮ್ ಪ್ರಕಾರ ಓದ್ಬಿಡ್ಬೇಕು. ಅಲ್ಲ, ನಿನ್ ಪ್ರಕಾರ ಓದ್ಬಿಡ್ಬೇಕು ಈಗ ನಾನು. ಮಕ್ಕಳು ವಿಚಾರಲ್ಲ ಅವಾಗ ಮಾತಾಡಿ ಗೊತ್ತೈತೆ. ನೀ ಕಾಣಲ್ಲ ಕಣ್ಣಿಗೆ. ಅವನೊಬ್ಬ ಮಾಡಿದ್ನಲ್ಲ ನೋಡ್ಕೊಂಡಿದ್ದ ಈಗ ತಿಂಗ್ಳಿಗೆ ತಗತ್ತಲ್ವಾ 40-50 ಸಾವಿರ ಸಂಬಳನ? ಆಯ್ತು. ಏನ್ ಎಷ್ಟು ವರ್ಷ ಆಯ್ತು? ಎಷ್ಟು ವರ್ಷ ಆಯ್ತು ಕಂಪ್ಲೀಟ್ ಆಗಿ ಮಾಡ್ಕೊಂಡು. ಏನ್ ಕುತ್ಕೊಬಿಟ್ಟವಳೆ. ಕುತ್ಕೊಬಿಟ್ಟವಳೆ ಹೇಳಿದ್ರೆ ಹಿಂಗೆ ಕಣೆ ಇವ್ರುಗಳಿಗೆ.
ಏಮೋ ಎಲ್ಲ ಮುಗಿಸ್ಬಿಟ್ಟಿದ್ದೀನಿ ನಾನು ಹೋಗ್ತೀನಿ ಕಣಮ್ಮ. ನಾನು ಅಕ್ಕನ್ ಕೇಳ್ತೀನಿ BCA ಕಣಪ್ಪ ಅಂತ ಅಂದ್ಲು. ನಾನು ಸರಿಯಾಗಿ ಆಯ್ತು ಅಂದ್ಬಿಟ್ಟು ಬಂದೆ. ಚಾಕ್ಲೇಟ್ ತಿನ್ನು. ಅಲ್ಲಿ ಹಿಂಗೆ ಹುಳಿ ಅಂಶ ಇದನ್ನ ನುಂಗ್ಬೇಡ. ಬೈಲಿ ಒಂದ್ ನಿಮಿಷ ಓಕೆ ಕುತ್ಕೋ ನಾನು ಓದ್ದೇ ಇರ್ತೀನಾ ಹೇಳು ಮುಗಿಸ್ಕೊಳ್ಳೋ ಆಸೆ ಇತ್ತು. ಅಲ್ಲಿ ನೀನು ಈ ಕಡೆ ಬೈ ಕಡೆ ಕ್ಯಾಮ್ರಾ ಹೋಗ್ತದೆ. ಅದು ಚಾರ್ಜರ್ ಹಾಕತರ ಇಟ್ಟಿದ್ದೀನಿ. ಇಲ್ಲಿ ಗೊತ್ತಾಯ್ತದೆ ಅಂದ್ಬಿಟ್ಟು ಇಲ್ಲಿ ಮೈಕು ಬೇರೆ ಸಿಗಿಸ್ಕೊಂಡಿದ್ದೀನಿ ನಾನು. ನಮ್ಮ ಅಮ್ಮನ ರಿಯಾಕ್ಷನ್ ನೋಡಿ ಏನ್ ಹೇಳ್ತಿದ್ದೆ. ನಂಗೆ ಡ್ರಾಪ್ ಔಟ್ ಮಾಡ್ಬಿಟ್ಟು ಐತಿ ನಾನು ಹಿಂಗೆ ಅನಿಸ್ತದಾ? ಕಷ್ಟಪಟ್ಟು ಓದಿಸ್ಬಿಟ್ಟು ಇನ್ನು ಅರ್ಧಂಬರ್ಧ ಕಂಪ್ಲೀಟ್ ಅದು ಇದು ಬೇರೆ ಕೊಡ್ತಾಳೆ. ಇದೆ ಮೈಕ್ ಹಂಗೆ ಹಿಡ್ಕೋ, ಹಿಂಗ್ ಹಿಡ್ಕೋ ಅಮ್ಮ, ಹಿಂಗ್ ಮಾತಾಡ. ಕಷ್ಟಪಟ್ಟು ಓದಿಸ್ಬಿಟ್ಟು ಅರ್ಧಂಬರ್ಧ ಥರ ಮಾಡ್ಕೊಂಡ್ರೆ ಹೆಂಗನ್ಸುತ್ತೆ ಹೇಳಿ? ನೀವೇ ಸ್ವಲ್ಪ ಉಗೀರಿ ಅವಳಿಗೆ. ಫ್ರಾಂಕ್ ಇದು ಮಾಡಿದ್ದು ಅಷ್ಟೇ, ಇನ್ನೇನು ಇಲ್ಲ. ಬೇಜಾರು ಮಾಡ್ಕೋಬೇಡ, ನಾನು ಓದ್ತೀನಿ. ನಾವೇನ್ ಅನ್ಕೊಂಡಿದ್ದು ಅಂದ್ರೆ ನೀನ್ ಬಂದು ಹೊಡಿತೀಯ ಅವಳಿಗೆ ಅಂತ ಅನ್ಕೊಂಡಿದ್ದೆ. ನಿಜ ನನಗೆ ಬಂದು ನಮ್ಮಮ್ಮ ನಿಜ ಹೊಡಿತದೆ ನನಗೆ ಅಂತಾನೆ ಅನ್ಕೊಂಡಿದ್ದೆ. ಇವತ್ತು ಅದ್ ಯಾವ ಮೂಡಲ್ಲಿ ಇದ್ರೆ ಏನೋ ಗೊತ್ತಿಲ್ಲ, ಉಗಿದಿದ್ದೀನಿ ಅಷ್ಟೇ. ಮುಚ್ಕೊಂಡಿರೋ ಅಂತ ಮನೇಲೆಲ್ಲ ಹಿಂಗ್ ಮಾತಾಡ್ತೀಯ ಅಂತ ಗೊತ್ತಾಯ್ತದ ಅವ್ರಿಗೂ. ಎಲ್ಲರೂ ಮಾತಾಡೋದು. ಈಗೇನ್ ಸಾಂಬಾರು? ಸಾಂಬಾರಿಲ್ಲ, ಚಪ್ಪರದ ಅವರೆಕಾಯಿ ತಗೊಂಡ್ ಬಂದಿದ್ದೀನಿ. ಅವರೆಕಾಯಿ ಬಿಡಿಸ್ಬೇಕು. ಒಂದ್ ಸ್ವಲ್ಪ ಹೊಸಿ ಉಳ್ಕಾದು. ನನ್ನ ಪ್ರಾಂಕ್ ಇಷ್ಟ ಆಗಿತ್ತು, ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು ಅಂತ ಹೇಳ್ತಾ, ನಿಮ್ಗೆ ಏನಾದ್ರು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತಾ, ಪಾಪ ಹುಡುಗಿ ಬೈಗಾರ ಅವಳಿಗೂ ಬೈದಾ ಸಾರಿ ಕೇಳ್ಬಿಡು. ಅವಳು ಬೈದಿಲ್ಲ, ನಾ ಕಳ್ಸಲ್ಲ ಅಂದಿದ್ದಷ್ಟೇ. ಕುತ್ಕೊ ಓದಿ ನೀವು ಎಲ್ಲರೂ. ಓಕೆ ಬಾಯ್, ಲಾಟ್ಸ್ ಆಫ್ ಲವ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತೋರಿಸಿ, ಈ ತರ ಮಾಡ್ತಾರಲ್ಲ ಅರ್ಧಂಬರ್ಧ ಮಕ್ಳುಗಳಿಗೆ ಸ್ವಲ್ಪ ಬುದ್ಧಿವಾದ ಹೇಳಿ, ಇದನ್ನಾರ ನೋಡಿ ಕಲೀಲಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್ ಬಾಯ್. ನನ್ನ ತಂಗಿ ಸಪೋರ್ಟ್ ಮಾಡಿದ್ದು. ಥ್ಯಾಂಕ್ ಯು ಸೋ ಮಚ್. ಇಟ್ಸ್ ಓಕೆ. ಮೇಯ್ತಾವಳವಳು.